ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನನ್ನ ಜರ್ನಿ ಇಂಡೋನೇಷ್ಯಾ ಬಾಲಿಗೆ. ಸೊ ಏರ್ಪೋರ್ಟಿಗೆ ಬಂದೆ. ಹೊರಗಡೆಯಿಂದ ಈ ಥರ ವ್ಯೂ ಕಾಣಿಸ್ತದೆ. ಸೊ ಅಲ್ಲಿಂದ ಸೀದಾ ಫ್ಲೈಟ್ ಲ್ಯಾಂಡ್ ಆಯಿತು. ಲ್ಯಾಂಡ್ ಆಗಿ ಇದು ನನ್ನ ಹೋಟೆಲ್ಲು ಗೈಸ್. ಇದು ಹೋಟೆಲ್ ಔಟ್ಸೈಡ್ ವ್ಯೂ. ಎರಡು ಸೈಡ್ ಕೂಡ ಹೋಟೆಲ್ ರೂಮ್ಸ್ ಇದೆ. ಮಧ್ಯದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಯುನೀಕ್ ಆಗಿದೆ ಆ್ಯಕ್ಚುಲಿ. ನನಗೆ ಇದು ಇಷ್ಟ ಆಯಿತು. ಅವರು ಹೇಗೆ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದಾರಲ್ಲ, ತುಂಬಾ ಚೆನ್ನಾಗಿದೆ. ಹೋಟೆಲ್ ರೂಮ್ ಶಾರ್ಟ್ಸ್ನ ಆ್ಯಡ್ ಮಾಡಿರ್ತೀನಿ ನಾನು. ಪ್ರಪಂಚದ 4ನೇ ಹೆಚ್ಚು ಜನಸಂಖ್ಯೆ ಇರುವಂಥ ದೇಶಕ್ಕೆ ಸ್ವಾಗತ. ಫಸ್ಟು ಇದನ್ನು ಇಂಡೋನೇಷ್ಯಾ ಅಂತ ಕರಿತಿರ್ಲಿಲ್ವಂತೆ. ಬದಲಿಗೆ ಡಚ್ ಈಸ್ಟ್ ಇಂಡೀಸ್ ಇಲ್ಲಾಂದರೆ ನೆದರ್ಲ್ಯಾಂಡ್ಸ್ ಈಸ್ಟ್ ಇಂಡೀಸ್ ಅಂತ ಕರಿತಾ ಇದ್ರಂತೆ. ಸೊ ಗೈಸ್, ನಾನು ಫಸ್ಟು ತೀರ್ಥ ಎಂಪ್ಯೋಲ್ ಟೆಂಪಲ್ಗೆ ಬಂದೆ. ಈ ದೇವಸ್ಥಾನ 962 AD ಕಂಡು ಬಂದಿತ್ತು. ಸೊ ಇಲ್ಲಿ ಬಂದ ತಕ್ಷಣ ಟಿಕೆಟ್ ತೊಗೋಬೇಕು ಒಳಗಡೆ ಹೋಗ್ಬೇಕಂತಂದರೆ, ಯಾಕಂದರೆ ಫ್ರೀ ಎಂಟ್ರಿ ಇರೋದಿಲ್ಲ. ಇಲ್ಲಿಗೆ ಬಂದ ತಕ್ಷಣ ಹುಡುಗ ಹುಡುಗಿ ಎಲ್ಲರಿಗೂ ಈ ಪಂಚೆ ಥರ ಬಟ್ಟೆನ ಕಟ್ತಾರೆ. ಇದಿಲ್ಲ ಅಂದರೆ ಟೆಂಪಲ್ ಒಳಗೆ ಅಲೋ ಮಾಡಲ್ವಂತೆ. ಸೊ ಟೆಂಪಲ್ಗೆ ಎಷ್ಟೋ ಸೆಲೆಬ್ರಿಟೀಸ್ ಕೂಡ ಬಂದು ಹೋಗ್ತಾರೆ. ಎಲ್ಲರೂ ಈ ಒಂದು ರೂಲ್ಸ್ನ ಫಾಲೋ ಮಾಡಲೇಬೇಕು. ಈ ದೇವಸ್ಥಾನದ ಮುಖ್ಯ ದೇವರು ಬಂದು ಭಗವಾನ್ ವಿಷ್ಣು. ಇಲ್ಲಿನ ಜನ ಇದನ್ನು ಇಂಡೋನೇಷ್ಯಾದ ಕಾಶಿ ಅಂತಲೂ ಕರೀತಾರಂತೆ. ಇಲ್ಲಿ ಸ್ನಾನ ಮಾಡಿದರೆ ಪಾಪ ಕಳೆಯುತ್ತೆ ಅನ್ನೋದು ಇವರ ನಂಬಿಕೆ. ಸೊ ಗೈಸ್, ಇವಾಗಷ್ಟೇ ಮಳೆ ಬಂದಿದೆ. ನೀರೊಳಗೆ ಹೋಗ್ಬೇಕಂತಂದರೆ ಈ ಗ್ರೀನ್ ಕಲರ್ ಬಟ್ಟೆನ ಹಾಕ್ಕೊಂಡು ಹೋಗ್ಬೇಕಂತೆ. ಸೊ ನನಗೆ ಗೊತ್ತಿರಲಿಲ್ಲ. ಸೊ ಆಗಾಗ ಹಾಗೆ ಬಂದುಬಿಟ್ಟು ಲೈನಲ್ಲಿ ನಿಂತ್ಕೊಂಡಿದ್ದೆ. ಲೈನು ಫುಲ್ ಎಂಡ್ ಆಗೋ ತನಕನೂ ವೆಯ್ಟ್ ಮಾಡ್ತಾಯಿದ್ದೆ. ಲಾಸ್ಟಲ್ಲಿ ಅವ್ರು ಹೇಳಿದ್ರು, ಇಲ್ಲ ಒಳಗಡೆ ಹೋಗ್ಬೇಕಂತ ಅಂದರೆ ನೀವು ಯು ಹ್ಯಾವ್ ಟು ಪರ್ಚೇಸ್ ದಿಸ್ ಕ್ಲಾತ್ ಅಂತ. ಈ ಬಟ್ಟೆನ ಪರ್ಚೇಸ್ ಮಾಡಬೇಕು. ಐ ಮೀನ್ ಇದು ಇವರ ಪದ್ಧತಿ. ಇದೇ ಥರನೇ ನಾವು ಬಟ್ಟೆ ಹಾಕ್ಕೊಂಡು ನೀರೊಳಗಡೆ ಎಂಟರ್ ಆಗೋದಕ್ಕೆ ಅಲೋ ಮಾಡ್ತಾರೆ. ಬಟ್ ಗೈಸ್, ಇಲ್ಲೂ ಇನ್ನೂ ಒಂದು ರೇಸಿಸಮ್ ಥಿಂಗ್ ಅಂತ ಹೇಳಿದ್ರೆ, ಲೋಕಲೈಟ್ಸ್ಗೆ ಹಾಗೆ ಹೋಗ್ಬೋದು. ನಮಗಾದರೆ ರೂಲ್ಸ್ ಫಾಲೋ ಮಾಡಬೇಕು. ದೇವ್ರಂದಮೇಲೆ ಎಲ್ಲರೂ ಒಬ್ಬರೇ ಅಲ್ವಾ. ಬಟ್ ಏನು ಮಾಡೋಕ್ಕಾಗಲ್ಲ. ಯಾವುದೇ ದೇವಸ್ಥಾನ ಹೋದರೂ ಎಲ್ಲೇ ಹೋದರೂ ಅದಿದ್ದಿದ್ದೆ. ಸೊ ವೆಯ್ಟ್ ಮಾಡ್ತಾಯಿದ್ದೆ ನೀರೊಳಗಡೆ ಹೋಗೋಣ ಅಂತ. ತುಂಬಾ ಕೋಲ್ಡ್ ಇತ್ತು. ಎಲ್ಲ ನೋಡ್ತಾಯಿದ್ದೆ ಯಾರಾದರೂ ಒಳಗಡೆ ಹೋಗ್ತಾರೆ ಅಂತ. ಅವಾಗಷ್ಟೇ ಮಳೆ ಬಂದಿತ್ತು. 11 ಡಿಗ್ರಿ ಸೆಲ್ಸಿಯಸ್ ಇತ್ತು ನಾನು ಬಂದಾಗ. ಸೊ ಹೆಂಗೋ ಕಷ್ಟಪಟ್ಟು ನೀರೊಳಗಡೆ ಹೋದೆ. ಫುಲ್ ಚಳಿ ಆಗ್ತಾಯಿತ್ತು. ಸೊ ಇಲ್ಲಿ ಲೈನಲ್ಲಿ ನಿಂತ್ಕೊಂಡು ಒಂದಾದ್ಮೇಲೆ ಒಂದು ಏನಂತಾರೆ, ಒಂದು ತೀರ್ಥ ಗಂಗಾ ಅಂತ ಬರುತ್ತೆ. ಅಲ್ಲಿ ಆ ನೀರಲ್ಲಿ ಮುಳುಗಿ ಸ್ನಾನ ಮಾಡಿದರೆ ಒಂದು ಪಾಪ ಕಳೆಯುತ್ತೆ ಅಂತ. ಸೊ ಲೈನಲ್ಲಿ ನಿಂತ್ಕೊಂಡು ಒಬ್ಬರಾದ್ಮೇಲೆ ಒಬ್ಬರು ಬರ್ತಾ ಇರ್ತೀವಿ. ನನಗೆ ತುಂಬಾ ಒಂದು ಏನಂತಾರೆ, ಸ್ಪಿರಿಚುವಲ್ ಫೀಲಿಂಗ್ ಸಿಕ್ತು ನನಗೆ. ಸೊ ಇದು ಒಂದಾದ್ಮೇಲೆ ಒಂದು ಅಲ್ಲಿ ಫುಲ್ ಲೈನಲ್ಲಿ ಇದೆ ಅಲ್ಲ, ಅಷ್ಟರಲ್ಲೂ ನಾವು ಸ್ನಾನ ಮಾಡಬೇಕು. ಸೊ ಸ್ನಾನ ಮಾಡಿ ನಾವು ಹೊರಗಡೆ ಬಂದು ಏನಾದರೂ ಕೇಳ್ಕೊಂಡ್ರೆ ದೇವ್ರ ಹತ್ರ ಅದು ಎಲ್ಲ ನೆರವೇರುತ್ತಂತೆ. ಬಟ್ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಇವ್ರದ್ದೇ ಆದಂಥ ಒಂದು ರೂಪದಲ್ಲಿ ಭಗವಾನ್ ವಿಷ್ಣುನ ಅವರು ಪೂಜೆ ಮಾಡ್ತಾರೆ. ಸೊ ಅಲ್ಲಿ ಕುತ್ಕೊಂಡು ಪೂಜೆ ಮಾಡಿನೇ ಎದ್ದು ಬರಬೇಕು ನಾವು, ಬಿಕಾಸ್ ದಟ್ಸ್ ಮ್ಯಾಂಡೇಟರಿ. ಇಲ್ಲಾಂದರೆ ನೀವು ಸುಮ್ಮನೆ ಹಾಗೆ ನೀರಿಗೆ ಬಂದುಬಿಟ್ಟು ಹಾಗೆ ಸ್ನಾನ ಮಾಡಿಬಿಟ್ಟು ಹೋಗ್ಬಿಟ್ರೆ ಅದು ಆಗೋದಿಲ್ಲ. ದರ್ ಇಸ್ ಎ ಪ್ರೊಸೀಜರ್ ಪ್ರಕಾರನೇ ಹೋಗಬೇಕು ನಾವು. ನೀವೇನಾದರೂ ಸೋಲೋ ಟ್ರಾವೆಲ್ ಮಾಡ್ತಿದ್ದು ನಿಮ್ಗೇನಾದರೂ ಫೋಟೋ ವೀಡಿಯೋಸ್ ತೊಗೋಬೇಕಂತಂದರೆ ಇಲ್ಲಿ ಲೋಕಲ್ ಗೈಡ್ಸ್ ಇರ್ತಾರೆ. ಸೊ ಅವ್ರಿಗೇನಾದರೂ ನೀವು ಎಕ್ಸ್ಟ್ರಾ ದುಡ್ಡು ಕೊಟ್ಟರೆ ಅವರೇ ನಿಮಗೆ ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ತೊಗೊಂಡು ಕೊಡ್ತಾರೆ. ಸೊ ಗೈಸ್, ಇಲ್ಲಿಗೆ ನನ್ನ ಒಂದು ಪ್ರೇಯರ್ ಕಂಪ್ಲೀಟ್ ಆಯಿತು. ಸೊ ಏನಿತ್ತು ಎಲ್ಲ ಒಂಥರ ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ ಇಲ್ಲಿಗೆ ಬಂದಾಗ. ಅದು ಸ್ಪಿರಿಚುವಲ್ ಫೀಲಿಂಗ್ ಅನಿಸುತ್ತೆ ನಿಮಗೆ. ಸೊ ಇಲ್ಲಿಂದ ಅಷ್ಟೇ ಹೊರಗಡೆ ಬಂದರೆ ಹಾಗೆ ಇಂಡಿಯನ್ಸ್ ಇದ್ದರು. ಅಲ್ಲಿ ಇಂಡಿಯನ್ಸ್ ಸಿಕ್ಕಿದ್ರು. ಅವರು ಕೂಡ ಯಾವುದು ಫಾರಿನಲ್ಲಿ ವರ್ಕ್ ಮಾಡ್ತಾಯಿದ್ರಂತೆ ಲಂಡನ್ಲಿ. ಹಾಗೆ ಮಾತಾಡ್ಸಿದ್ರು ಅವ್ರು ಗುಜರಾತಿಂದ ಅಂತ. ಎಲ್ಲೇ ಹೋದರೂ ಮಾತಾಡಿಸ್ತಾರೆ ಕೆಲವರು. ಖುಷಿ ಆಗುತ್ತೆ ಆವಾಗ. ಅಲ್ಲಿಂದ ಬಂದು ಹೊರಗಡೆ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಸೊ ಮಳೆ ಬರ್ತಾಯಿತ್ತು. ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿ ಛತ್ರಿನ ಸೇಲ್ ಮಾಡ್ತಾರೆ, ಕೊಡೆನ. ಸೊ ನಿಮ್ಗೇನಾದ್ರು ತೊಗೋಬೇಕಂತ ಅಂದರೆ ಅದು ಬರೀ ರೆಂಟೆಡ್ ಅಷ್ಟೇ, ಬಾಡಿಗೆಗಷ್ಟೇ ಕೊಡ್ತಾರೆ.
ಸೊ ನೀವು ಅದಕ್ಕೇ ಒಂದೇನಿಲ್ಲ ಅಂದರೂ 200 ರೂಪಾಯಿ ಕೊಡಬೇಕು. ಇಲ್ಲಿ 200 ರೂಪಾಯಿ ಕೊಡೋ ಬದಲು ನಾವೇ ಎಲ್ಲಾದರೂ ಮಾರ್ಕೆಟ್ಗೆ ಹೋಗ್ಬಿಟ್ಟು ಒಂದು ಛತ್ರಿ ತೊಗೊಂಬಂದರೆ ನಮ್ಮದೇ ಆಗಿಬಿಡುತ್ತೆ ಅಲ್ವಾ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಇವ್ರದ್ದು ಒಂದು ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಇರುತ್ತೆ. ಮಳೇಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು. ಒಳಗಡೆ ಎಂಟ್ರ್ ಅಂತ ಬೋರ್ಡ್ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಕಾಯಿನ್ಸ್ ಎಲ್ಲ ಎಸಿಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ. ಯಾಕಂದರೆ ಇದು ಫುಲ್ ಡೇಂಜರಸ್ ಅಂತ ಹೇಳಿ, ಯಾಕಂದರೆ ಜನ ಬರ್ತಾ ಇರ್ತಾರಲ್ಲ ಸ್ನಾನ ಮಾಡೋಕ್ಕೋಸ್ಕರ. ಹೇಳ್ಬೇಕಂತಂದರೆ ನಮ್ಮ ಇಂಡಿಯಾದಲ್ಲಿ ಟೆಂಪಲ್ಸ್ ಎಷ್ಟು ಸ್ಟ್ರಿಕ್ಟ್ ಇದ್ದಾರೋ, ನಮ್ಮ ಇಂಡಿಯಾದಲ್ಲಿ ಟೆಂಪಲ್ಸ್ ಎಷ್ಟು ಸ್ಟ್ರಿಕ್ಟ್ ಇದೆಯಲ್ಲ ಅದಕ್ಕಿಂತ ತುಂಬಾ ಸ್ಟ್ರಿಕ್ಟ್ ಇಲ್ಲಿದ್ದಾರೆ. ಗೈಸ್, ದೇವಸ್ಥಾನದ ಒಳಗಡೆ ಅಂದರೆ ನಮಗೆ ದರ್ಶನ ಮಾಡೋದಕ್ಕೆ ಅಲೌ ಮಾಡಲೇ ಇಲ್ಲ. ಕೆಲವ್ರಿಗೆ ಮಾಡ್ತಾರೆ, ಕೆಲವ್ರಿಗೆ ಮಾಡಲ್ಲ, ಅವ್ರಿಗೆ ಮನ್ಸು ಬಂದಂಗೆ ಅಂತ. ಇನ್ನೊಂದು ಅಂದರೆ ಮೋಸ್ಟ್ ಆಫ್ ದ ಲೋಕಲೈಟ್ಸ್ ಅಷ್ಟೇ ಇಲ್ಲಿ ಬಂದು ಪೂಜೆ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಅನಿಸುತ್ತೆ ಅವ್ರ ಜನಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರಲ್ಲ. ಯಾಕಂದರೆ ಮೋಸ್ಟ್ ಆಫ್ ದ ಫಾರಿನರ್ಸ್ ಬರ್ತಾರೆ. ಸೊ ಹಾಗಾಗಿ ಎಲ್ಲರಿಗೂ ಅಲೌ ಮಾಡಲ್ಲ ಅವರು. ಬಟ್ ನೀವೇನಾದರೂ ಹಿಂದೂ ಆಗಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅಷ್ಟೇ ಅಲೌ ಮಾಡ್ತಾರಂತೆ. ಬೇರೆ ಯಾರಾದರೂ ಕೇಳಿದ್ರೆ ತುಂಬ ರೇರ್ ಕೇಸಸಲ್ಲಿ ಅಲೌ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಒಂಥರ ಭಯ ಇರುತ್ತೆ, ಇವ್ರಿಗೆ ಗೊತ್ತಿದೆಯಾ ಅಥವಾ ಹೇಗೆ ಮಾಡೋದು ಹೇಗೆ ಅಂತ. ಸೊ ಹಾಗಾಗಿ ಜಾಸ್ತಿ ಯಾರನ್ನೂ ಅವರು ಎಂಟರ್ಟೈನ್ ಮಾಡೋದಿಲ್ಲ ಇಲ್ಲಿ. ಬಟ್ ಒಂದೇನಂದರೆ ತುಂಬಾ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಎಲ್ಲ ಕಡೆನೂ. ಸೊ ಅದೊಂದು ತುಂಬ ನೋಡಿ ಖುಷಿ ಆಗುತ್ತೆ. ಸೊ ಇಲ್ಲಿನ ಮಾರ್ಕೆಟ್ ಇದು ಬಾಲಿಯಲ್ಲಿರೋ ಈ ದೇವಸ್ಥಾನದ ಮಾರ್ಕೆಟ್. ಅಂದರೆ ಏನು ಹೇಳ್ತಾರೆ, ಇಲ್ಲೇನಾದರೂ ತೊಗೋಬೇಕಂತ ಅಂದರೆ ನೀವು ರೇಟ್ ಏನಾದರೂ ಕೇಳಿದರೆ ಅಷ್ಟೇ ಮುಗೀತು, ಅವ್ರು ನಿನ್ನ ತೊಗೊಳ್ಳೋ ತನಕ ಬಿಡೋದಿಲ್ಲ. ನಿಮಗೆ ಆ ಟಾರ್ಚರ್ ಕೊಟ್ಬಿಡ್ತಾರೆ, ಬನ್ನಿ 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 ಅಂತ ನಿಮ್ಮಿಂದನೇ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಕೇಳೋಕೆ ಹೋಗಬೇಡಿ, ತೊಗೊಳೋಗಿದ್ರಷ್ಟೇ ಮಾತ್ರ ಕೇಳಿ. ಸೊ ಗೈಸ್, ಅಲ್ಲಿಂದ ಹೊರಟು ಒಂದು ಕಾಫಿ ಪ್ಲಾಂಟೇಶನ್ಗೆ ಕರ್ಕೊಬಂದರು. ಇಲ್ಲಿ ಹೇಗೆ ಅಂದರೆ ಇವರೇ ಕಾಫಿನ ಬೆಳೀತಾರೆ ಮತ್ತು ಇವರೇ ಅದನ್ನು ಪ್ರಮೋಟ್ ಕೂಡ ಮಾಡ್ತಾರೆ. ಅಂದರೆ ತುಂಬ ವೆರೈಟೀಸ್ ಆಫ್ ಕಾಫೀಸ್ ಇದೆ ಇವ್ರ ಹತ್ರ. ನಿಮ್ಗೇನಾದರೂ ಇಷ್ಟ ಅಂತಂದರೆ ಅವರು ಆಲ್ರೆಡಿ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ಅದನ್ನು ತೊಗೋಬೋದು. ಇವಾಗ ಏನಂದರೆ ಕಾಫಿದು ಕಂಪ್ಲೀಟ್ ಪ್ರೋಸೆಸ್ ಅವರು ನಮ್ಗೆ ತೋರಿಸ್ತಾರೆ, ಹೇಗೆ ಮಾಡ್ತಾರೆ, ಹೇಗೆ ಬೆಳೀತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಇಲ್ಲಿರುವಂಥ ಗಿಡದ ಹೆಸರು ಬಂದು ಅರಬಿಕಾ ಅಂತ. ಅರಬಿ ದೇಶದಿಂದ ಬಂದಂತಲ್ಲ, ಬಟ್ ಜಸ್ಟ್ ಅದ್ರ ಹೆಸರು ಮಾತ್ರ ಅರಬಿಕಾ ಅಂತ ಇಟ್ಟಿದ್ದಾರೆ ಅಷ್ಟೇ. ಮಳೆ ಬರ್ತಾನೆ ಇರುತ್ತೆ, ಮಳೆ ಬೀಳ್ತಾನೆ ಇರುತ್ತೆ. ಇಲ್ಲಿ ಮಾರ್ಚ್ ಆದಮೇಲೆ ಸ್ವಲ್ಪ ಮಳೆ ಕಮ್ಮಿ ಆಗುತ್ತೆ, ಬಟ್ ವೆದರ್ ಹಾಗೆ ಇರುತ್ತೆ. ಸೊ ಇಲ್ಲಿರುವಂಥ ಪ್ರಾಣಿನ ಅವರು ಏನು ಮಾಡ್ತಾರೆ ಅಂದರೆ ಕಾಫಿ ಪೌಡರ್ನ ತಯಾರಿಸೋದಕ್ಕೋಸ್ಕರ ಬಳಸ್ಕೊತಾರಂತೆ. ಸೊ ಈ ಕಾಫಿ ಬಂದು ಪ್ರಪಂಚದ ಅತ್ಯಂತ ದುಬಾರಿ ಕಾಫಿ. ಇದು ಪ್ರಾಣಿ ಊಟ ಆದ್ಮೇಲೆ ಮಾಡುತ್ತಲ್ಲ, ಅದನ್ನು ತಗೊಂಡು ಇವರು ಅದರಿಂದ ಅದನ್ನ ಏನಂತಾರೆ ಗೊಬ್ಬರ ಥರ ಯೂಸ್ ಮಾಡಿ ಅದರಿಂದ ಒಂದು ಕಾಫಿ ಪ್ರಿಪೇರ್ ಮಾಡ್ತಾರಂತೆ, ಬೆಳೆಸ್ತಾರಂತೆ. ಸೊ ಗೈಸ್, ನಮ್ಮಮ್ಮ ಕಾಫಿ ಲವರ್ ತುಂಬ ಎಷ್ಟಂದರೆ ತುಂಬ ಇಷ್ಟಪಟ್ಟು ಕಾಫಿ ಕುಡಿತಾರೆ. ಸೊ ಏನಂದರೆ ನಮ್ಮಮ್ಮಂಗೆ ಇಲ್ಲಿಂದ 2 ಪ್ಯಾಕೆಟ್ ತೊಗೊಂಡೋಗಿ ಕೊಡಬೇಕು. ಹೇಳಲ್ಲ ಯಾವುದಂತ, ಸುಮ್ಮನೆ ಕಾಫಿ ಕುಡಿಲಿ, ಆಮೇಲೆ ಹೇಳ್ತೀನಿ ಅವ್ರಿಗೆ. ನಿಮಗೆ ಯಾರಿಗಾದ್ರೂ ಬೇಕಾದರೆ ಹೇಳಿ, ಇಲ್ಲಿಂದಾನೆ ಪಾರ್ಸೆಲ್ ತೊಗೊಂಡು ಬರ್ತೀನಿ. ಇದು ವೆನಿಲಾ ಕಾಫಿ, ವೆನಿಲಾ ಟೇಸ್ಟು, ಮತ್ತು ಟರ್ಮರಿಕ್ ಅಂದರೆ ಅರಿಶಿನ ಬರುತ್ತಲ್ಲ ಅದ್ರ ಥರನೇ ಟೇಸ್ಟ್ ಬರುತ್ತಂತೆ. ಸೊ ನನಗೆ ಇಷ್ಟೆಲ್ಲ ಕಾಫಿ ಇದೆ ಅಂತ ಗೊತ್ತಿರಲಿಲ್ಲ. ನನಗೆ ನಮ್ಮಮ್ಮ ಮಾಡಿರೋ ಕಾಫಿ ಅದು ಬಿಟ್ಟರೆ ಯಾವುದಾದ್ರೂ ಒಂದು ರೋಡ್ ಸೈಡಲ್ಲಿ ಒಂದು 10-20 ರೂಪಾಯಿ ಕೊಡ್ದಿರೋದಷ್ಟೇ. ಅದು ಬಿಟ್ಟರೆ ಇನ್ನು ಯಾವ ಕಾಫಿನೂ ಗೊತ್ತಿಲ್ಲ ಇಷ್ಟೆಲ್ಲ ಇದೆ ಅಂತ. ಸೊ ಗೈಸ್, ಸಾರಿ, ನಮ್ಮಮ್ಮ ಮಾಡಿರೋದಕ್ಕಿಂತ ಜಾಸ್ತಿ ನಮ್ಮಪ್ಪನೇ ಮಾಡಿರೋದು. ಯಾಕಂದರೆ ನಮ್ಮಪ್ಪ ಕಾಫಿ ಸ್ಪೆಷಲಿಸ್ಟ್ ನಮ್ಮ ಮನೇಲಿ. ನಮ್ಮಪ್ಪ ತುಂಬ ಚೆನ್ನಾಗಿ ಕಾಫಿ ಮಾಡ್ತಾರೆ. ಸೊ ಈ ವಿಡಿಯೋ ಅವ್ರಿಗೋಸ್ಕರ ಡೆಡಿಕೇಟೆಡ್. ಬಟ್ ಕಾಫಿ ಪೌಡರ್ ಮಾತ್ರ ನಮ್ಮಮ್ಮಂಗೆ. ಇದು ಕೋಕೋ ಅಂತ. ಈ ಕೋಕೋ ಒಂದು ಇದನ್ನ ತೆಗೆದು ಒಳಗಡೆ ಇರುತ್ತಂತೆ, ಆ ಬೀಜನ ಪುಡಿ ಮಾಡಿ ಅವರು ಕಾಫಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಕೋಕೋ ಒಂದು ಗಿಡದಿಂದ ಚಾಕ್ಲೇಟ್ ಕೂಡ ಮಾಡ್ತಾರಂತೆ, ಚಾಕ್ಲೇಟ್ ಕೂಡ ತಯಾರಿಸ್ತಾರಂತೆ. Pandan? Yeah, pandan. You know pandan? No. This is the pandan good for make cake and cake. ಇದು ಕೇಕ್
ಪ್ಯಾನ್ ಕೇಕ್ಸ್ ಅದೆಲ್ಲ ಮಾಡೋದಕ್ಕೆ ಈ ಒಂದು ಲೀಫ್ನ ಎಲ್ಲನ ಯೂಸ್ ಮಾಡ್ತಾರಂತೆ, ಅದರಿಂದ ತಯಾರಿಸ್ತಾರೆ. ಪೈನಾಪಲ್ ಯಾರಿಗೆ ಗೊತ್ತಿರಲ್ಲ ಹೇಳಿ. ಸೊ ಇದು ಒಂದು ಪೈನಾಪಲ್ ಫ್ಲೇವರ್. ಇಲ್ಲಿ ನೋಡಿ ಒಂದು ಪೈನಾಪಲ್ ಇದೆ, ಚಿಕ್ಕ ಪೈನಾಪಲ್, ಅದನ್ನ ಇವರೇ ಬೆಳೆಸ್ತಾರಂತೆ. Ginseng, you know, ginseng. Ginseng, no, I never heard. This is good for energy. Energy like a protein? No, like a Red Bull. Ah, Red Bull. Okay. Good for you. Okay, this is the Red Bull plant. Red Bull coffee. ಸೊ ಗೈಸ್, ಇದು ಪೈನಾಪಲ್ ಜಸ್ಟ್ ಹಣ್ಣಂತೆ, ಅದೇನು ಕಾಫಿ ಅಲ್ಲ ಅದು. This is temple? Yeah, this is ಸೊ ಎಲ್ಲಿ ನೋಡಿದ್ರು ದೇವಸ್ಥಾನ, ಎಲ್ಲೆಲ್ಲೇ ನೋಡಿದ್ರು ದೇವಸ್ಥಾನ. This is a special. Okay. This is poo. What? No, I don't want that. I don't want that. ಒಂದು ಪ್ರಾಣಿದು ಅದನ್ನ ಮಾಡಿರುವಂಥದ್ದು. After we dry, and then it doesn't smell the poo. ಸೊ ಆ ಒಂದು ಪ್ರಾಣಿ ಊಟ ಆದ್ಮೇಲೆ ಮಾಡಿರೋತಕ್ಕಂಥದ್ದನ್ನ ತಗೊಂಡು ಇವರು ಅದನ್ನ ಒಣಗಿಸ್ತಾರಂತೆ. ಒಣಗಿಸ್ಬಿಟ್ಟು ಅದನ್ನ ಕಾಫಿ ಪೌಡರ್ನ ಒಣಗಿಸ್ತಾರಂತೆ, ಅದರಿಂದ ಮಾಡಿರುವಂಥ ಒಂದು ಇದು. This is not poo, right? This is the poo. Oh my god, okay, sorry. ಇದು ಅದೇ ನೀವು ಅನ್ಕೊಂಡಿರೋದೆ. Yeah, this is the poo ಇದು from ಅದೇ. So you will put this in the mud and you ಪ್ರಾಣಿದು ಮಾಡಿರೋದೆ. ಇದನ್ನ ಒಣಗಿಸಿದ್ಮೇಲೆ ಅದನ್ನ ಏನೋ ಸಪರೇಟ್ ಮಾಡಿಬಿಟ್ಟು ಅದನ್ನ ಪುಡಿ ಮಾಡ್ತಾರಂತೆ. ದಟ್ ಈಸ್ ಕಾಫಿ ಪೌಡರ್. ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ನಂಗೆ ಜೀವನದಲ್ಲಿ ಕಾಫಿ ಕುಡಿಯೋ ಆಸೆ ಹೋಗ್ಬಿಟ್ಟಿದೆ ಗೈಸ್, ನಾನು ಕುಡಿಯಲ್ಲ. ಇದು ಬಂದು ಲುವಾಕಾ. ದಿಸ್ ಇಸ್ ಟರ್ಮರಿಕ್ ಆರ್ ಜಿಂಜರ್. ದಿಸ್ ಇಸ್ ಜಿಂಜರ್. ಹಲ್ದಿ. ದಿಸ್ ಇಸ್ ಹಲ್ದಿ. ಯಾ ಓಕೆ. ಇದು ಹಲ್ದಿ, ಅರಿಶಿನದು. ಇದು ಇದೆಲ್ಲ ಗೊತ್ತಲ್ಲ, ಚಕ್ಕೆ ಲವಂಗ, ಅದು ಚಕ್ಕೆ ಲವಂಗದೆಲ್ಲ ಇದೆ. ಆ್ಯಂಡ್ ಇದೇನೋ ಒಂದೊಂದು ಕಾಳು ಥರಗಳಿದೆ. ಮೆಣಸಿದೆ, ಮೆಣಸು, ಪೆಪ್ಪ. This is coffee roasting. Coffee roasting, but not that one. Not that right? No. Okay. This is normal coffee. Okay. Yeah. So we roast it. You're not making that food? No. Shall I? Shall I? So nice. This is like, my mother would like it. Oh, you have this one? Yeah, we have in India, same. To grind, make masala for the food, yeah. Oh, for the food? Yeah. Sambal. Sambar, yes, you know Yeah. this very well. This is sambar. We have this in India. So then we do the same thing. Like honey. This is ಜೇನುಗೂಡು. ಇದರಿಂದ extract ಮಾಡ್ತಾರೆ. Maybe you try Luwak coffee? Huh? Special one. I want that. I don't want the two one. I don't like it. ಸೊ ಗೈಸ್, ನಮಗೆ ಲಾಸ್ಟಲ್ಲಿ ಎಲ್ಲ ಕಾಫಿನೂ ಅವರು ಟ್ರೈ ಮಾಡೋದಕ್ಕೆ ಕೊಡ್ತಾರೆ. ಅಂದರೆ ನಮಗೇನಾದರೂ ಇಷ್ಟ ಆದರೆ ತೊಗೋಬೋದು ಅಂತ ಹೇಳಿ. ಸೊ ಅದಕ್ಕೆ ಸ್ವಲ್ಪ ಒಂದು 5 minutes ಟೈಮ್ ತೊಗೊಂಡು ಕೂತ್ಕೊಳ್ಳಿ ಅಂತ ಹೇಳಿ ರೆಡಿ ಮಾಡ್ತಾರೆ. Coconut sugar. ಓಕೆ, Except black color. ಎಕ್ಸೆಪ್ಟ್ ಬ್ಲಾಕ್ ಕಲರ್. ಓಕೆ, ಬಟ್ ಯು ಗೈಸ್ ಡ್ರಿಂಕ್ ಲೈಕ್ ದಿಸ್ ಓನ್ಲಿ ವಿತೌಟ್ ಮಿಲ್ಕ್? Which one? Any like for this all? The tea already with honey. With already with honey. Yeah, And this then- is with the milk already. Not milk, coconut sugar and coconut creamer. ಓಕೆ. ಇದರಲ್ಲಿ ಕೋಕೋನಟ್ ಇದು ತೆಂಗಿನಕಾಯಿ ಹಾಲು ಮತ್ತು ಅದ್ರ ತೆಂಗಿನಕಾಯಿಂದ ಮೇಡಿರುವಂಥ ಒಂದು ಸಕ್ಕರೆ ಪೌಡರ್ನ ಹಾಕ್ತಾರಂತೆ. ಹಾಲನ್ನ ಹಾಕೋದಿಲ್ವಂತ ಇವರು ತಯಾರಿಸ್ಬೇಕಾದ್ರೆ. Ini masak.
20. 220. 220. Yeah. 220. 1000 rupees. Chili chocolate. ₹1,30,000 ಕೊಟ್ಬಿಟ್ಟು ಚಾಕ್ಲೇಟ್ ತೊಗೊಂಡೆ ಇವ್ರ ಕರೆನ್ಸಿಯಲ್ಲಿ. ನಮ್ಮ ಕರೆನ್ಸಿಯಲ್ಲಿ ಒಂದು 700-800 ರೂಪಾಯಿ ಆಗುತ್ತೆ. ಬಂದಿದ್ದೀವಲ್ಲ ಅಂತ ತೊಗೊಂಡೆ, ಮತ್ತೇನಾದರೂ ಅನ್ಕೋಬಾರ್ದು ಅಂತ. ಜೀವನ ಪರಿ ಅಂತ ಅದೇ ಆಗೋಗಿದೆ. ಯಾರೇನು ಅನ್ಕೊತಾರೆ ಅಂತ ಬದುಕೋದೇ ಆಗ್ಬಿಟ್ಟಿದೆ ನಮಗೆ. ಬಾಯ್ ಬಾಯ್, ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್, ಸಿ ಯು. ಥ್ಯಾಂಕ್ ಯು. ಕಮ್ ಟು ಇಂಡಿಯಾ ಪ್ಲೀಸ್. ಓಕೆ, Later. ಯಾ, Yeah. ಥ್ಯಾಂಕ್ ಯು. ಗೈಸ್, ನಾನು ಬಂದಿದ್ದು ಬ್ಯಾಡ್ ಲಕ್ಕು. 10 ಗಂಟೆ ತನಕ ಓಪನ್ ಇದೆ ಅಂತಂದರು. 9 ಗಂಟೆ ಆಗಿದೆ, ಆಲ್ರೆಡಿ ಕ್ಲೋಸ್ ಮಾಡಿಬಿಟ್ಟಿದಾರಂತೆ. ಇಂಡಿಯನ್ ರೆಸ್ಟೋರೆಂಟೇ ಕಾಣಿಸ್ತಿದೆ. ಮಾರ್ಕೆಟ್ ಕ್ಲೋಸ್ ಆಗಿಬಿಟ್ಟಿದೆ, ಬೇಜಾರಾಗ್ತಿದೆ. ಮತ್ತೆ ನಾಳೆ ಬರಬೇಕಲ್ಲ ಅಂತ 50 ಕಿಲೋಮೀಟರ್ಸ್ ರೈಡ್ ಮಾಡಿಕೊಂಡು ಅವರು ಕರ್ಕೊಬಂದಿದ್ರಲ್ಲ ಗೈಡಿಗೆ, ಅವ್ರನ್ನ ಹೇಳಿಬಿಟ್ಟು ಕರ್ಕೊಂಡು ಬಂದರೆ ನೋಡಿದ್ರೆ ಕ್ಲೋಸ್ ಅಂತ ಹೇಳ್ತಾ ಇದ್ದಾರೆ. ಏನು ಸಿಗುತ್ತೋ ಅದನ್ನೇ ನೋಡಿಬಿಟ್ಟು ಹೋಗೋದು ಅಷ್ಟೇ. ಇವಾಗ ಗೈಸ್, ಇದೆ ಮಾರ್ಕೆಟು. ಸೊ ಗೈಸ್, ಈ ವಿಡಿಯೋ ಇಲ್ಲೇ ಎಂಡ್ ಆಗುತ್ತೆ. ಅಲ್ಲಿ ತನಕ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಟೇಕ್ ಕೇರ್.